ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಕೋಲಾಹಲವನ್ನ ಎಬ್ಬಿಸಿತ್ತು. ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನ ಬೆಳಗ್ಗೆ ಬ್ರೇಕ್ ಮಾಡಿತ್ತು. ಇಲ್ಲಿಯವರೆಗೂ ಕೂಡ ಬೇರೆ ಯಾರಿಗೂ ಆ ಸುದ್ದಿ ಸಿಕ್ಕಿಲ್ಲ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇರುವಂತದ್ದು, ಅದು ಸಿಎಂ ಆಪ್ತ ಬಣವೇ ಇಲ್ಲಿ ಟಾರ್ಗೆಟ್ ಆಗ್ತಾ ಇದೆಯಾ ಅಂತೇಳಿ. ಯಾಕೆ ಅಂತಂದ್ರೆ MLC ರಾಜೇಂದ್ರ ಅವರು ಕೊಟ್ಟಿರುವಂತ ದೂರಿನ ಪ್ರತಿ ಸಮೇತವಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಬ್ರೇಕ್ ಮಾಡಿತ್ತು. ಅವರು ಅದರಲ್ಲಿ ತಿಳಿಸಿದ್ದಾರೆ. 6ನೇ ಪ್ಯಾರಾಗ್ರಾಫ್ ಅನ್ನು ನೀವು ಗಮನಿಸಬಹುದು. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಇಲ್ಲಿ ಷಡ್ಯಂತ್ರವನ್ನ ಮಾಡಿದ್ದಾರೆ, ರಾಜಕೀಯವಾಗಿ ಮುಗಿಸೋದಕ್ಕೆ ಪಿತೂರಿ ಮಾಡಿದ್ರು ಪ್ರಭಾವಿ ರಾಜಕಾರಣಿ ಅಂತೇಳಿ ಆ ದೂರಿನಲ್ಲಿ ಉಲ್ಲೇಖ ಇದೆ. ಹಾಗಾದ್ರೆ ಪ್ರಭಾವಿ ರಾಜಕಾರಣ ಯಾರು? ಇನ್ನು ಮತ್ತೊಂದು ಕಡೆ KN ರಾಜಣ್ಣ ಅವರು ಗೃಹ ಸಚಿವರಿಗೆ ಮನವಿಯನ್ನ ಕೊಟ್ಟರು. ಆ ಮನವಿ ಪ್ರತಿ ಕೂಡ ಪ್ರತಿಯಲ್ಲಿರುವಂತಹ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಉನ್ನತ ಮೂಲಗಳಿಂದ. ಆ ಅಂಶವನ್ನ ಗಮನಿಸಿದಾಗ ಒಂದಲ್ಲ 2 ಬಾರಿ ರಾಜಣ್ಣ ಅವರನ್ನ ಕೆಡ್ಡಾಕೆ ಬೀಳಿಸೋದಕ್ಕೆ ಮುಂದಾಗಿದ್ರು. ಮತ್ತೊಂದು ಕಡೆ ರಾಜೇಂದ್ರ ಅವರಿಗೆ ಒಂದು ಕಡೆ ಅಟ್ಯಾಕ್ ಮಾಡೋದಕ್ಕೆ ಆಲ್ರೆಡಿ ಒಂದ್ಸರಿ ಪ್ಲಾನಿಂಗ್ ಕೂಡ ಆಗಿತ್ತು, ಒಂದ್ ಕಡೆ ಅಟೆಂಪ್ಟ್ ಕೂಡ ಆಗಿತ್ತು. ಆ ಎಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿಯ ರಿಪೋರ್ಟ್ ನಿಮ್ಮ ಮುಂದೆ. ಸಿಡಿ ಮಾಡ್ತಕ್ಕಂಥದ್ದು, ಪೆಂಡ್ರೈವ್ ಮಾಡ್ತಕ್ಕಂಥದ್ದು 48 ಜನಗಳಿದ್ದಾರೆ. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ಗೆ ಮೇಜರ್ ಟ್ವಿಸ್ಟ್. ಗೃಹ ಸಚಿವರಿಗೆ KN ರಾಜಣ್ಣ ಮನವಿ. ರಿಪಬ್ಲಿಕ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜಣ್ಣ ಸದನದಲ್ಲಿ ಪ್ರಸ್ತಾಪಿಸಿದ್ದ ಹನಿ ಟ್ರ್ಯಾಪ್ ವಿಚಾರ ದೇಶಾದ್ಯಂತ ಸದ್ದು ಮಾಡ್ತಿದೆ. ಹೀಗಿರುವಾಗಲೇ ಮಧು ಬಲೆ ಕೇಸ್ಗೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಗೃಹ ಸಚಿವ ಪರಮೇಶ್ವರ್ಗೆ KN ರಾಜಣ್ಣ ಮನವಿ ಸಲ್ಲಿಸಿದ್ದು ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಸಚಿವ ರಾಜಣ್ಣ ಕೊಟ್ಟ ಮನವಿಯಲ್ಲಿನ ಅಂಶಗಳನ್ನ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಮನವಿಯಲ್ಲಿನ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಿದೆ. 2025 ಮಾರ್ಚ್ ಆರಂಭದಲ್ಲಿ 30 ರಿಂದ 35 ವರ್ಷದ ವ್ಯಕ್ತಿ ಜೊತೆಯಲ್ಲಿ 25 ವರ್ಷದ ಯುವತಿ ಇಬ್ರು ಬೆಂಗಳೂರಿನ ವಸತಿ ಗೃಹಕ್ಕೆ ಬೆಳಗ್ಗೆ 9:30 ಸುಮಾರಿಗೆ ಬಂದು ನನ್ನನ್ನ ವೈಯಕ್ತಿಕವಾಗಿ ಭೇಟಿಯಾಗಲು ಮುಂದಾಗಿದ್ರು. ಆಗ ನಾನು ಅವರಿಗೆ ವೈಯಕ್ತಿಕ ಭೇಟಿಗೆ ಅಗತ್ಯವಿಲ್ಲ, ನಿಮ್ಮ ಅಹವಾಲು ತಿಳಿಸಿ ಎಂದೆ. ಆಗ ಅವರು ಈಗ ಬ್ಯುಸಿ ಇದ್ರಿ, ಮತ್ತೊಮ್ಮೆ ಬರ್ತೀವಿ ಅಂತ ಹೇಳಿ ದಿಢೀರನ್ನೇ ಹೊರಟು ಹೋದ್ರು. ಇಬ್ಬರು ಮಧು ಬಾಲೆಯರಿಂದ ಖೆಡ್ಡ. ಈ ಘಟನೆಯಾದ ಸುಮಾರು 15 ದಿನಕ್ಕೆ ಮತ್ತೊಂದು ಯುವತಿ ಹಾಗೂ ವ್ಯಕ್ತಿ ಬಂದಿದ್ರಂತೆ. 2ನೇ ಬಾರಿಯೂ ರಾಜಣ್ಣ ಕಚೇರಿಗೆ ಬಂದಾಗ ನಡೆದಿದ್ದು ಮಾತ್ರ ಯಾರೂ ಊಹಿಸದ ಘಟನೆ. ನಂತರ ಸುಮಾರು 15 ದಿವಸಗಳ ನಂತರ 25 ರಿಂದ 30 ವರ್ಷದ ಯುವತಿ ಸರ್ಕಾರಿ ವಸತಿ ಗೃಹದಲ್ಲಿ ನನ್ನ ಕಚೇರಿ ಬಾಗಿಲಲ್ಲಿ ನಿಂತಿದ್ಲು. 8 ರಿಂದ 10 ಅಡಿ ದೂರದಲ್ಲಿ ಮೊದಲ ಬಾರಿಗೆ ಬಂದಿದ್ದ ಗಡ್ಡಧಾರಿ ಯುವಕ ನಿಂತಿದ್ದ. ಈ ಯುವತಿ, ಸರ್, ಒಂದು ಪ್ರಮುಖ ವಿಷಯವನ್ನ ನಿಮಗೆ ತಿಳಿಸಬೇಕು. ನಾನು ಹೈಕೋರ್ಟ್ ವಕೀಲೆ ಇದ್ದೀನಿ, ತಾವು ಒಳಗೆ ಬನ್ನಿ, ತಿಳಿಸುತ್ತೀನಿ ಅಂತ ಕಚೇರಿ ಕೊಠಡಿಗೆ ಕರೆದ್ಲು. ಆಗ ನಾನು ಹಿಂದೆ ಬಂದಿದ್ದ ಗಡ್ಡಧಾರಿ ಯುವಕನನ್ನ ನೋಡಿದಾಗ ಸ್ವಲ್ಪ ಸಂಶಯ ಬಂತು. ಈ ಯುವತಿಯ ನಡವಳಿಕೆ ಕಂಡು ಒಂದು ರೀತಿ ಸಂಶಯಕ್ಕೆ ಒಳಗಾದಾಗ ಮತ್ತೆ ಆ ಯುವತಿ ನನ್ನ ಎಡಗೈ ಹಿಡಿದು ಕಚೇರಿ ಕೊಠಡಿಗೆ ಎಳೆದಳು. ಆಗ ನಾನು ಯುವತಿಯ ಕೆನ್ನೆಗೆ ಒಂದು ಏಟನ್ನ ಕೊಟ್ಟು ಜೋರಾಗಿ ಹೊಡೆದಾಗ ಆ ಯುವತಿ ಏನೂ ಮಾತನಾಡದೆ ಸ್ವಲ್ಪ ಹತ್ತಿರದಲ್ಲಿ ನಿಂತಿದ್ದ ಆ ಗಡ್ಡಧಾರಿ ಯುವಕನ ಜೊತೆಯಲ್ಲಿ ಹೊರ ನಡೆದ್ರು. ನಾನು ಗೇಟ್ ಅನ್ನ ತೆಗೆದು ಹೊರ ಹೋಗುವವರೆಗೂ ಗಮನಿಸಿದೆ. ಆಗ್ಲೇ ಆ ಯುವಕ ಮತ್ತು ಅಂದು ಬಂದಿದ್ದ ಯುವತಿ ಮತ್ತು ಹಿಂದೆ ಬಂದಿದ್ದ ಯುವತಿ ಬೇರೆ ಬೇರೆಯವರಾಗಿದ್ದು, ಯುವಕ ಮಾತ್ರ ಒಬ್ಬನೇ ಆಗಿದ್ದರಿಂದ ನನಗೆ ಏನೋ ಪಿತೂರಿ ನಡೆಯುತ್ತಿದ್ದ ಬಗ್ಗೆ, ನನಗೆ ಸಾರ್ವಜನಿಕ ಜೀವನದಲ್ಲಿ ಅವಮಾನಿಸುವ ಪ್ರಯತ್ನವಿದೆ ಅನ್ನೋದಾಗಿ ನನಗೆ ಮನವರಿಕೆಯಾಯಿತು. ರಾಜ್ಯದಲ್ಲಿ ಸಿಎಂ ಆಪ್ತ ಬಣವೇ ಟಾರ್ಗೆಟ್. ರಾಜೇಂದ್ರ ದೂರಿನ ಪ್ರತಿ ರಿಪಬ್ಲಿಕ್ಗೆ ಲಭ್ಯ. ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಿಸಿದಂತೆ MLC ರಾಜೇಂದ್ರ ಕೊಟ್ಟ ದೂರಿನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತುಮಕೂರು ಎಸ್ಪಿಗೆ ರಾಜೇಂದ್ರ ಕೊಟ್ಟ ದೂರಿನಲ್ಲಿನ ಅಂಶಗಳನ್ನು ಗಮನಿಸಿದರೆ ಸಿಎಂ ಆಪ್ತ ಬಣವೇ ಟಾರ್ಗೆಟ್ ಆಗ್ತಿದೆಯಾ ಎಂಬ ಅನುಮಾನ ಮೂಡುತ್ತೆ. ಜೊತೆಗೆ ಪ್ರಭಾವಿ ರಾಜಕಾರಣಿ ಪಿತೂರಿ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇದೀಗ ಹನಿ ಟ್ರ್ಯಾಪ್ ಪ್ರಕರಣ ಮತ್ತೊಂದು ಹಂತ ತಲುಪಿದ್ದು, ರಾಜಣ್ಣ ಅವರು ಮನವಿಯಲ್ಲಿ ಹೇಳಿರೋ ಇಬ್ಬರು ಮಹಿಳೆಯರು ಹಾಗೂ ವ್ಯಕ್ತಿ ಯಾರು, ಹನಿ ಟ್ರ್ಯಾಪ್ ಹಿಂದಿರುವ ಆ ಮಹಾನಾಯಕ ಯಾರು ಅನ್ನೋದು ತನಿಖೆ ಬಳಿಕವೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನೋಡಿ, ಇದು ರಾಜಣ್ಣ ಅವರು ಗೃಹ ಸಚಿವರಿಗೆ ಕೊಟ್ಟಂತ ಮನವಿ ಪತ್ರದಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಮತ್ತೊಂದು ಕಡೆ ಸಿಐಡಿ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಒಂದು ವಿಡಿಯೋವನ್ನ ಕೊಟ್ಟಿದ್ದಾರಂತೆ. ಮತ್ತೊಂದು ಕಡೆ ಪುತ್ರ MLC ರಾಜೇಂದ್ರ ಅವರು ತುಮಕೂರು ಎಸ್ಪಿಗೆ ಭೇಟಿ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ದೂರಿನ ಪ್ರತಿ ಕ್ಯಾತ್ಸಂದ್ರ ಪೊಲೀಸರಿಗೆ ಶಿಫ್ಟ್ ಆಗಿತ್ತು, ಅಲ್ಲಿಗೆ ವರ್ಗಾವಣೆ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು ಆಡಿಯೋ ಕ್ಲಿಪ್ ಅನ್ನ ಕೂಡ ರಾಜೇಂದ್ರ ಅವರು ಕೊಟ್ಟಿದ್ರು. ಈಗ ಒಂದು ಆಡಿಯೋ ಕ್ಲಿಪ್ ಲಭ್ಯವಾಗಿದೆ. ಆ ಆಡಿಯೋದಲ್ಲಿ ಸಂಭಾಷಣೆ ಏನಿದೆಯಲ್ಲ, ಅದು ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಏನು ಅಂತೀರಾ ಈ ರಿಪೋರ್ಟ್ ನೋಡಿ. MLC ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಟ್ವಿಸ್ಟ್. 70 ಲಕ್ಷ ರೂಪಾಯಿ ಸುಪಾರಿ, 5 ಲಕ್ಷ ಅಡ್ವಾನ್ಸ್. ಅವ್ನು ಹೇಳಿರೋದು ಸತ್ಯ ಸತ್ಯ ಸತ್ಯ. ಇದು ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. MLC ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆ ಮಹಾನಾಯಕನ ಸುತ್ತ ಸುಪಾರಿ ಸುದ್ದಿ ಕಿರಿಕೆ ಹೊಡೆಯುತ್ತಿದೆ. A1 ಆರೋಪಿ ಸೋಮ ರಾಜೇಂದ್ರ ಹತ್ಯೆ ಸುಪಾರಿಗೆ ಖತರ್ನಾಕ್ ಸ್ಕೆಚ್ ಹಾಕಿದ್ದಂತೆ ರಾಕಿ ಮತ್ತು ಪುಷ್ಪ ಮಾತನಾಡಿದ್ದಾರೆ ಎನ್ನಲಾದ ಸ್ಫೋಟಕ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 70 ಲಕ್ಷ ರೂಪಾಯಿಗೆ ಸುಪಾರಿ ನೀಡಲಾಗಿದ್ದು, ಮುಂಗಡವಾಗಿ 5 ಲಕ್ಷ ನೀಡಲಾಗಿದೆಯಂತೆ. ಅಲ್ಲ, ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅವನ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತೀವಿ, ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿಲ್ಲ ಸತ್ಯ. ಅವನ್ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸ್ ಅವ್ರು ಕೇಳಿ ಅವ್ನು ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ್ ಇಷ್ಟ ಏನನ್ನ ಮಾಡ್ಕೊಂಡು ನೀನ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ. ಇದು ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಅಲ್ಲ, ನನಗೊಂದು ಮಾತು. ಮಗಳ ಹುಟ್ಟುಹಬ್ಬದಂದೇ ರಾಜೇಂದ್ರಗೆ ಸ್ಕೆಚ್. ಕಲಾಸಿಪಾಳ್ಯದ ಇಬ್ಬರು ಹುಡುಗರು ಸ್ಕೆಚ್ ಹಾಕಿದ್ರಂತೆ. ರಾಜೇಂದ್ರ ಮಗಳ ಹುಟ್ಟುಹಬ್ಬದಂದು ಡೆಕೋರೇಷನ್ಗೆ ತುಮಕೂರಿನ ಜಯಪುರದಿಂದ ಇಬ್ಬರು ಹುಡುಗರು ಬಂದಿದ್ರಂತೆ. ಆ ಇಬ್ಬರನ್ನು ಸೋಮ ಎಂಬಾತ ಕಳಿಸಿದ್ದ ಅಂತ ಪುಷ್ಪ ಹೇಳಿದ್ದಾಳೆ. ಯಾಕೆ ಕೊಡ್ತಾರದು ನನ್ನ ಮಗಳದಲ್ಲಿ ಇವ್ರಿಗೆ ಹೊಡಿಬೇಕು ಅಂತ ಕಾಸು? ಅವನಿಗೆ ಯಾರು ಇರ್ಬೋದು? ಈಗ ಕಳಾಸಿಪಾಳ್ಯದಲ್ಲಿ ಬರ್ತಾರ ತಗೊಳಪ್ಪ ಹೊಸ ವರ್ಷಕ್ಕೆ ಇಬ್ರು ಹುಡುಗರು. ಇಬ್ರು ಹುಡುಗರು ಕಲಿಸ್ತಾನೆ. ಜಾಸ್ತಿ ಎತ್ತಿಷನ್ ನನ್ ಮಗ ಏನು ಜೊತೆಗಿರೋದು. ಸಿರಗಿಟ್ಟೆ ಬಾಳ ಹೊಡ್ತಾವ ನೀವು. ಹೊಸಾಳಿನ ತೋಟ ಅಲ್ಲ, ಯಾರು ಹೊಸಾಳಿನ ತೋಟನ ಸಿರಗಿಟ್ ಒಳಗೆ ಕೂತಿದ್ದಾರೆ. ಯಾವ್ದು ತೋಟ? ಯಾವ್ದು ಗೊತ್ತಿಲ್ಲಪ್ಪ ನನ್ಗೆ. ಏನು ಸಿರಾಗೆ ತೋಟ ಕೇಳಿದೀನಿ, ಜಾಸ್ತಿ ಅಲ್ಲಿ ಓಡಾಡ್ತಾರೆ ಅಂತ. ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತಿ. ತೋಟದಲ್ಲಿ ಒಂದು ದೊರಡೆ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತಿ. ಆ ಒಯ್ಯಂಗ್ ಹೊಡ್ದಿರೋದು ಗೊತ್ತಾಗೈತಿ. ಅದು ತೋಟದಲ್ಲಿರೋನ್ನೇ. ಯಾವ ತೋಟ ಗೊತ್ತಿಲ್ಲಪ್ಪ. ಸಿರಾಗೇಟಲ್ಲಿ ತೋಟದಲ್ಲಿರೋನ್ ಹೊಡ್ದಾರ ಫಸ್ಟ್. ಲೇಡಿ ಪುಷ್ಪ ಲಾಕ್, ಸೋಮ ಎಸ್ಕೆ. ಆಡಿಯೋ ವಿಚಾರ ಹೊರಬರ್ತಿದ್ದಂತೆ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಪುಷ್ಪಾಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಪ್ರಕರಣದ A1 ಆರೋಪಿ ಸೋಮ ನಾಪತ್ತೆಯಾಗಿದ್ದು, ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು, ಸೋಮನನ್ನ ಬಂಧಿಸಿ ವಿಚಾರಣೆ ನಡೆಸಿದ ಬಳಿಕವೇ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಕೋಲಾಹಲವನ್ನ ಎಬ್ಬಿಸಿತ್ತು. ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನ ಬೆಳಗ್ಗೆ ಬ್ರೇಕ್ ಮಾಡಿತ್ತು. ಇಲ್ಲಿಯವರೆಗೂ ಕೂಡ ಬೇರೆ ಯಾರಿಗೂ ಆ ಸುದ್ದಿ ಸಿಕ್ಕಿಲ್ಲ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇರುವಂತದ್ದು. ಅದು ಸಿಎಂ ಆಪ್ತ ಬಣವೇ ಇಲ್ಲಿ ಟಾರ್ಗೆಟ್ ಆಗ್ತಾ ಇದೆಯಾ ಅಂತೇಳಿ. ಯಾಕೆ ಅಂತಂದ್ರೆ MLC ರಾಜೇಂದ್ರ ಅವರು ಕೊಟ್ಟಿರುವಂತಹ ದೂರಿನ ಪ್ರತಿ ಸಮೇತವಾಗಿ ಇವತ್ತು ರಿಪಬ್ಲಿಕ್